ನಾನು ಇನ್ನು ಹಾಗೆ ಆಗ್ತೀನಿ, ಈ ಸಿನಿಮಾ ಹೊಡೆದೇ ಹೊಡಿತೀನಿ. ಒಬ್ಬ ಇಂಡಸ್ಟ್ರಿಲಿ ಇದ್ದು ಕಲ್ತಿ ಮಾಡಿದ್ರೆ ಹೆಂಗೆ ಸಿನಿಮಾ ಮಾಡ್ಬೋದು ಕನ್ನಡದಲ್ಲಿ, ಇದನ್ನ ನೋಡಿ. ಭರತ್ ಅವರಿಗೆ ಸಿನಿಮಾ ಎರಡನೇದಿರ್ಬೋದು, ಬಟ್ ಚಿತ್ರರಂಗ ಹೊಸದೇನಲ್ಲ. ಬಿಕಾಸ್ ತಂದೆಯವರು ಬಹಳ ದೊಡ್ಡ ನಿರ್ಮಾಪಕರು, ಉಪೇಂದ್ರ ಆಗಿರ್ಬೋದು, ಪರ್ವ ಆಗಿರ್ಬೋದು, ವಾಲ್ಮೀಕಿ ತರಹದ ಸಿನಿಮಾಗಳನ್ನು ನಿರ್ಮಾಣ ಮಾಡಿದಂಥವ್ರು. ನಾನು ನೋಡಿದ್ದೇನೆಂದರೆ ಯಾರೂ ಒಳ್ಳೆ ಸಿನಿಮಾ ಮಾಡೋಕ್ಕಾಗಲ್ಲ, ಒಳ್ಳೆ ಸಿನಿಮಾ ಆಗೋದು. ಈಗ ಪರ್ವಲ್ಲಿ ನಮ್ಮ ಡ್ಯಾಡಿ ಎಷ್ಟು ಖರ್ಚು ಮಾಡಿದ್ರು ಏನು ಮಾಡಿ ಓಡಲಿಲ್ಲ. ಉಪೇಂದ್ರನೂ ಅಷ್ಟೇ ಖರ್ಚು ಮಾಡೋದು, ಕಲ್ಟ್ ಕ್ಲಾಸಿಕ್ ಆಗೋದು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಮ್ಮ ಸಿನಿಮಾ ಇಂಡಸ್ಟ್ರಿ ಇಸ್ ನಾಟ್ ಸರ್ವಿಸ್ ಇಂಡಸ್ಟ್ರಿ, ಏನೋ ಚೆನ್ನಾಗಿ ದುಡ್ಡು ಹಾಕಬೇಕು, ಚೆನ್ನಾಗಿ ದುಡ್ಡು ಎತ್ತಬೇಕು. ನಮ್ಮಪ್ಪ ಮಾಡಿದಂತೂ ದುಡ್ಡು ಮಾಡೋಕ್ಕೆ ಸರ್, ದುಡ್ಡು ಬಂದ್ರೇ ಸಿನಿಮಾ. ಒಬ್ಬ ನಟ ಸ್ಟಾರ್ ಆಗೋದಕ್ಕೆ ಏನೆಲ್ಲ ಕಾರಣ ಆಗಿರ್ಬೋದು, ಫಸ್ಟ್ ನಟನಾಗಿ ಗುರುತಿಸ್ಕೊಳ್ಳೋದಕ್ಕೆ ಏನೆಲ್ಲ ಇರಬೇಕಾಗುತ್ತೆ? ಒಂದು ಡಿಸಾಸ್ಟರ್ ಆಗೋಯ್ತು. ನಮ್ಮಪ್ಪಗೆ ತುಂಬ ಹರ್ಟ್ ಆಯಿತು. ಅವರಾಗಲಿ ಉಪೇಂದ್ರ ಸರ್ ಆಗಲಿ, ದೇ ವರ್ ವೆರಿ ಇನ್ವೆಸ್ಟೆಡ್ ಇನ್ ಸ್ಟೋರಿ. ಅವ್ರು ಕಲಾವಿದರು ಮಾತ್ರ ಆಗಿಲ್ಲ. ನನಗೆ ಪರ್ಫೆಕ್ಷನ್ ಬೇಕಂತ ನಾನು ಇನ್ವಾಲ್ವ್ ಆಗಬೇಕು. ಏನು ಕೊರತೆ ಏನು, ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಜನಗಳು? ಎಷ್ಟೊಂದು ಜನ ಹೇಳ್ತಾರೆ ನಾವು ಕನ್ನಡ ಸಿನಿಮಾ ಹಿಂಗಿದೆ, ಕನ್ನಡ ಪ್ರೊಡ್ಯೂಸರು ಜನಕ್ಕೆ ಇದು ಮಾಡ್ತೀನಿ, ನಾವು ಕಲಾವಿದರು ಬೆಳೆಸ್ತೀವಿ. ಏನಕ್ಕೆ ಬೆಳೆಸ್ತೀರ? ಯಾರನ್ನೂ ಬೆಳೆಸ್ಬೇಡಿ, ನೀವು ದುಡ್ಡು ಮಾಡಬೇಕಾ ಮಾಡಿ. ನೀವು ಕರ್ಕೊಂಬಂದು ಅಮಿತಾಬ್ ಬಚ್ಚನ್ ಮಾಡಿಸಿ ಕನ್ನಡದಲ್ಲಿ, ಬೇಡ ಅಂತೀವ ನಾವು. ನೀವು ದುಡ್ಡು ಮಾಡಬೇಕು ಅಂತಿದ್ರೆ ಕರ್ಕೊಂಬನ್ನಿ, ಹಾಲಿವುಡ್ನಿಂದನೇ ಕರ್ಕೊಂಬಂದು ಮಾಡಿಸಿ, ನಾವು ಯಾರನ್ನೂ ಬೇಡ ಅನ್ನೋದು. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಯುವ ನಟ ಭರತ್ ಅವರಿದ್ದಾರೆ. ಈಗಾಗಲೇ ಮೆಜೆಸ್ಟಿಕ್ 2 ಅನ್ನುವಂತಹ ಸಿನಿಮಾ ಮೂಲಕ ಇವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಸದ್ಯಕ್ಕೆ ರುಕ್ಮಿಣಿ ರಾಧಾಕೃಷ್ಣ ಅನ್ನುವಂತಹ ಒಂದು ಸಿನಿಮಾ ಮೂಲಕ ಮತ್ತೊಂದು ಸಲ ರಂಜಿಸಲಿಕ್ಕೆ ಸಜ್ಜಾಗಿದ್ದಾರೆ. ಈ ಒಂದು ಸಿನಿಮಾದ 2 ಹಾಡುಗಳು ಈಗಾಗಲೇ ಬಿಡುಗಡೆ ಆಗಿದೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಭರತ್ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಹಾಡು ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಸುನಾದ್ ಗೌತಮ್ ಅವರ ಸಂಗೀತ ಪ್ಲಸ್ ಕೆ ಕಲ್ಯಾಣ್ನ ಮತ್ತು ಯೋಗರಾಜ್ ಭಟ್ಟರ ಸಾಹಿತ್ಯ ಇರುವಂತಹ 2 ಹಾಡುಗಳು ಬಿಡುಗಡೆ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ಕೂಡ ಸ್ಕ್ರೀನ್ ಮೇಲೆ. ನಿಮ್ಮ ಮತ್ತು ಹೀರೋಯಿನ್ಸ್ಗಳ ಜೋಡಿ ತುಂಬ ಚೆನ್ನಾಗಿ ಕನ್ವಿನ್ಸ್ ಆಗ್ತಾ ಇದೆ, ಲವರ್ಸ್ ಅಂತ ಅನ್ನಿಸ್ತಾ ಇದೆ ನಿಮ್ಮಿಬ್ಬರನ್ನು ನೋಡುವಾಗ. ಸೊ ಎಷ್ಟು ಖುಷಿ ಇದೆ ಅಂತ. ತುಂಬ ಖುಷಿ ಇದೆ. ಲೈಕ್ ಈ ಸಿನಿಮಾ ರುಕ್ಮಿಣಿ ರಾಧಾಕೃಷ್ಣ ಅಂತ ಟೈಟ್ಲು ಸಿಕ್ಕಿದೆ ನಮಗೊಂದು ಅದೃಷ್ಟ. ಲೈಕ್ ರುಕ್ಮಿಣಿ ರಾಧಾಕೃಷ್ಣ ನಮ್ಮ ಕತೆಗೆ ಹೆಂಗೆ ಬೇಕೋ ಹಂಗಿದೆ ಸರ್. ರುಕ್ಮಿಣಿ ಮತ್ತು ಕೃಷ್ಣನ ಮಧ್ಯ ಬರೋಲ್ಲ, ಅದೇ ಥರನೇ ಟೈಟ್ಲ್. ಸೊ ಇಟ್ಸ್ ವೆರಿ ಗುಡ್. ಆ್ಯಂಡ್ ಅಪಾನ್ ದಟ್ ಕೆ ಕಲ್ಯಾಣ್ ಸರ್ ಆಗಿರ್ಬೋದು, ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಸುನಾದ್ ಗೌತಮ್, ಆಮೇಲೆ ನಮ್ಮ ರಜತ್ ಹೆಗ್ಡೆ, ಸಂಚಿತ್ ಹೆಗ್ಡೆ, ಸಿದ್ ಶ್ರೀರಾಮ್ ಒಂದು ಹಾಡು ಹಾಡಿದ್ದಾರೆ ಸರ್. ಬ್ಯೂಟಿಫುಲ್ ಸರ್. ಕರೆಕ್ಟ್. ನನ್ಗೆ ಏನು ಬೇಕು ಸರ್, ಒಂದು ಮೆಜೆಸ್ಟಿಕ್ 2 ಥರ ಸಿನಿಮಾ ಆದಮೇಲೆ ಈ ಸಾಂಗ್ಸು, ಈ ಥರ ವಿಜುವಲ್ಸು, ಐ ಆಮ್ ವೆರಿ ಹ್ಯಾಪಿ ಸರ್. ಕರೆಕ್ಟ್. ಸೊ ಈ ರುಕ್ಮಿಣಿ ಪಾತ್ರಧಾರಿ ಜೊತೆ ಒಂಥರ ಈ ಕರೆಂಟ್ ಜೆನ್ಜಿ ಕಿಡ್ಸ್ ಥರ ಬಿಹೇವ್ ಮಾಡಿದ್ದೀರಾ. ಪ್ಲಸ್ ಅದೇ ನಮ್ಮ ರಾಧೆ ಅವ್ರ ಜೊತೆಗೆ ಕಂಪ್ಲೀಟ್ ಓಲ್ಡ್ ಸ್ಕೂಲ್ ಲವ್ ಮಾಡೋ ಬಾಯ್ ಥರ ಬಿಹೇವ್ ಮಾಡಿದ್ದೀರಾ. ಹೆಂಗಿತ್ತು ಅನ್ನೊಂದು, ಅಂದರೆ ಡಿಫ್ರೆನ್ಸ್ ಕಾಣುತ್ತೆ, ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಆ್ಯಕ್ಚುಲಿ. ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಸೊ ಎರಡೂ ಇದು ಆ್ಯಕ್ಚುಲಿ ನಾನು ಹೇಳಿದ್ದು ಒಂದು ಎಳೆ ಇಟ್ಕೊಂಡು ನಮ್ಮ ಡೈರೆಕ್ಟ್ರು ಕತೆ ಬಿಲ್ಡ್ ಮಾಡಿದ್ದು. ಸೊ ನಾನಿದು ಒಂದು ಲೈನ್ ಹೇಳಿದ್ದು ಹೆಂಗೆ ಅಂದರೆ, ನಾನು ಏನು ನೋಡಿದ್ದೀನಿ ಲೈಫಲ್ಲಿ ಅದು ಒಂದು ಎಳೆ, ನಾನು ಹೆಂಗೆಲ್ಲ ಇರ್ಬೇಕು ಲೈಫಲ್ಲಿ ಅಂದ್ಕೊಂಡಿದ್ದೆ ಅದು ಒಂದು ಎಳೆ. ಸೊ ಅದು ಎರಡು ಸೊ ನನ್ನೊಳಗೆ ಇದ್ದಿದ್ದಲ್ಲ. ಸೊ ನನಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ಸೊ ಮೇ ಬಿ ಎರಡೂ ನೀವು ಬೇರೆ ಬೇರೆ ಥರ ಶೇಡ್ಸ್ ನೋಡ್ಬೋದು, ಬಟ್ ಎರಡರಲ್ಲೂ ಕೃಷ್ಣನ್ ಕ್ಯಾರೆಕ್ಟರ್ ಒಂದೇ. ಇಲ್ಲೂ ಅವಳಿಗೆ ಡಾಮಿನೇಟಿಂಗ್ ಇದ್ದಾನೆ, ಅಲ್ಲೂ ಅವಳಿಗೆ ಡಾಮಿನೇಟಿಂಗ್ ಇದ್ದಾನೆ. ಹಾಗೆ ಕತೆ ಅಂದರೆ ಇವನೇ ಅಂದ್ಕೊಳ್ಳೋದು ನನ್ನ ಡ್ರೀಮ್ ಲೈಫ್ ಇದು ಹಿಂಗೆ. ಸೊ ಹಿಸ್ ಕ್ಯಾರೆಕ್ಟರ್ ಇಸ್ ಸೇಮ್, ಬಟ್ ದ ಸಿನಾರಿಯೋಸ್ ವಿಲ್ ಚೇಂಜ್. ಕರೆಕ್ಟ್. ಭರತ್ ಅವರಿಗೆ ಸಿನಿಮಾ ಎರಡನೇದಿರ್ಬೋದು, ಬಟ್ ಚಿತ್ರರಂಗ ಹೊಸದೇನಲ್ಲ. ಬಿಕಾಸ್ ತಂದೆಯವರು ಬಹಳ ದೊಡ್ಡ ನಿರ್ಮಾಪಕರು, ಉಪೇಂದ್ರ ಆಗಿರ್ಬೋದು, ಪರ್ವ ಆಗಿರ್ಬೋದು, ವಾಲ್ಮೀಕಿ ತರಹದ ಸಿನಿಮಾಗಳನ್ನು ನಿರ್ಮಾಣ ಮಾಡಿದಂಥವ್ರು. ನೀವು ಅಂದರೆ ವಿಷ್ಣು ಸರ್ ಆಗಿರ್ಬೋದು, ಉಪೇಂದ್ರ ಸರ್, ಶಿವಣ್ಣ ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರ್ತೀರ ಆ್ಯಕ್ಚುಲಿ ಬಹಳ ಹತ್ತಿರದಿಂದ. ಯಾಕೆಂದರೆ ನಿಮ್ಮ ತಂದೆಯವರು ನಿರ್ಮಾಣ ಮಾಡಿದರು. ಏನು ಟೇಕ್ ಹೋಮ್ ಸರ್, ಅಂದರೆ ಏನು ಅವರೆಲ್ಲ ಸ್ಟಾರ್ಗಳಾಗಿದ್ದಾರೆ. ಒಬ್ಬ ನಟ ಸ್ಟಾರ್ ಆಗೋದಕ್ಕೆ ಏನೆಲ್ಲ ಕಾರಣ ಆಗಿರ್ಬೋದು, ಫಸ್ಟ್ ನಟನಾಗಿ ಗುರುತಿಸ್ಕೊಳ್ಳೋದಕ್ಕೆ ಏನೆಲ್ಲ ಇರಬೇಕಾಗುತ್ತೆ ಒಬ್ಬ ಮನುಷ್ಯನಲ್ಲಿ? ಸರಿ, ಥ್ಯಾಂಕ್ ಯು. ನೀವು ತಂದೆಯವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ರು. ಆಮೇಲೆ ನಾನು 5ನೇ ವರ್ಷದಿಂದ ಅಂದರೆ ಬುದ್ಧಿ ಬಂದಾಗಿಂದ ಸಿನಿಮಾನೇ ನೋಡ್ಕೊಂಡು ಬೆಳೆದಿದ್ದೀನಿ. ಸೊ ಎಲ್ಲರ ಜೊತೆನೂ ಒಡನಾಟ ಮಾಡಿದ್ದೀವಿ. ಲೈಕ್ ಸರ್ ಎಲ್ಲನೂ ಲೈಕ್ ತುಂಬ ಸಿಮಿಲರ್ ಇರ್ತಾರೆ. ಲೈಕ್ ದೇ ಆರ್ ಆಲ್ವೇಸ್ ಇನ್ವೆಸ್ಟೆಡ್ ಇನ್ ದ ಸ್ಟೋರೀಸ್ ಆ್ಯಂಡ್ ದ ಥಿಂಗ್. ನಾನು ನೋಡಿದ್ದೇನೆಂದರೆ ಯಾರೂ ಒಳ್ಳೆ ಸಿನಿಮಾ ಮಾಡೋಕ್ಕಾಗಲ್ಲ, ಒಳ್ಳೆ ಸಿನಿಮಾ ಆಗೋದು. ಈಗ ಪರ್ವಲ್ಲಿ ನಮ್ಮ ಡ್ಯಾಡಿ ಅಷ್ಟು ಖರ್ಚು ಮಾಡಿದ್ರು ಏನು ಓಡಲಿಲ್ಲ. ಏನು ಮಾಡ್ತೀರ? ಉಪೇಂದ್ರನೂ ಅಷ್ಟೇ ಖರ್ಚು ಮಾಡಿದ್ವಿ, ಓಡ್ಬಿಟ್ಟು ಕಲ್ಟ್ ಕ್ಲಾಸಿಕ್ ಆಗೋಯ್ತು. ಈ ತಿರ್ಗಾ ಉಪೇಂದ್ರ ಮಾಡೋಕ್ಕಾಗಲಿಲ್ಲ. ನಾನು ಹೇಳೋದು ಅದೇ, ಸಿನಿಮಾ ನಾವು ಮಾಡೋದಲ್ಲ, ಆಗೋದು. ಸೊ ಇದೂ ಅಷ್ಟೇ. ನನಗೆ ಗೊತ್ತಿಲ್ಲ ಯೋಗರಾಜ್ ಭಟ್ ಬರ್ತಾರೆ ಅಂತ ನಾನು ಟೈಟ್ಲ್ ಇಟ್ಟಾಗ.
KKL ಬಂದು ಜಾಯ್ನ್ ಆಗ್ತಾರೆ ಅಂತ ಗೊತ್ತಿಲ್ಲ, ಸಿದ್ ಶ್ರೀರಾಮ್ ಬರ್ತಾರೆ ಅಂತ ಗೊತ್ತಿಲ್ಲ, ನಮ್ಗೆ ಇದ್ದಿದ್ದು ಬಜೆಟ್ಟು ಅಷ್ಟು ಇರಲಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಕುಂಭಕೋಣಂಗೆ ಹೋಗಿ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಯಿತು ಸರ್, ನಾವು ಒಂದೊಂದು ಪೋರ್ಷನ್ ಶೂಟ್ ಮಾಡ್ತಿದ್ದಂಗೆ ಪ್ರೊಡ್ಯೂಸರ್ಗೆ ಇನ್ನೂ ಕಾನ್ಫಿಡೆನ್ಸ್ ಬಂತು, ನಾನು ಇನ್ವೆಸ್ಟ್ ಮಾಡಬೇಕು ಅಂತ. ಹೇಳಿದೆ ಸರ್, ನೀವು ಒಳ್ಳೆ ದುಡ್ಡು ಹಾಕಿ ದುಡ್ಡು ಎತ್ತಿ. ನಮ್ಮ ಸಿನಿಮಾ ಇಂಡಸ್ಟ್ರಿ ಇಸ್ ನಾಟ್ ಅ ಸರ್ವಿಸ್ ಇಂಡಸ್ಟ್ರಿ, ಏನೋ ಹಾಸ್ಪಿಟ್ಲ್ ತರೋಣ, ಒಂದು ಸೋಷಿಯಲ್ ಸರ್ವಿಸ್ ಆ ಥರ ಇಂಡಸ್ಟ್ರಿ ಅಲ್ಲ. ಚೆನ್ನಾಗಿ ದುಡ್ಡು ಹಾಕಬೇಕು, ಚೆನ್ನಾಗಿ ದುಡ್ಡು ಎತ್ತಬೇಕು. ಏನಕ್ಕೆ ಸಿನಿಮಾ ಮಾಡ್ತಾರೆ ಪ್ರೊಡ್ಯೂಸರು? ನಮ್ಮಪ್ಪ ಮಾಡಿದಂತೂ ದುಡ್ಡು ಮಾಡೋಕ್ಕೆ ಸರ್. ಆಯಿತಾ, ನಾವು ಏನೋ ಇದು ಮಾಡಬೇಕು ಅದು ಮಾಡಬೇಕು. ನನ್ನ ನಟನೆಗೆ ಬಂದಿದ್ದು ಓಕೆ, ನನ್ನ ಭಾಷೆ ಮೇಲೆ ಪ್ರೀತಿ ಇದೆ, ನನ್ನ ಕೆರಿಯರ್ ಕಟ್ಕೋಬೇಕು, ಓಕೆ. ಬಟ್ ಆ್ಯಸ್ ಅ ಪ್ರೊಡ್ಯೂಸರ್ ನೀವು ಏನಕ್ಕೆ ಸಿನಿಮಾ ಮಾಡ್ತೀರಾ? ದುಡ್ಡು ಹಾಕಿ ದುಡ್ಡು ಎತ್ಕೊಂಡು, ದುಡ್ಡು ಬಂದ್ರೇ ಸಿನಿಮಾ. ಓಕೆ, ಅಷ್ಟೇ ನನಗೆ. ಕರೆಕ್ಟ್. ಅಫ್ಕೋರ್ಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಹಾಕಿರೋ ದುಡ್ಡು ಬಂದೇ ಬರುತ್ತೆ. ಆಮೇಲೆ ನಾವು ಸಿನಿಮಾ ಮಾಡಬೇಕಾಗಿರೋದೇ ಮೇನ್ ದುಡ್ಡು ಮಾಡೋಕ್ಕೆ. ಎಷ್ಟೊಂದು ಜನ ಹೇಳ್ತಾರೆ ನಾವು ಏನೋ ಕನ್ನಡ ಸಿನಿಮಾ ಹಿಂಗಿದೆ, ಕನ್ನಡ ಪ್ರೊಡ್ಯೂಸರು ಜನಕ್ಕೆ ಇದು ಮಾಡ್ತೀನಿ, ನಾವು ಕಲಾವಿದರು ಬೆಳೆಸಿ. ಇದು ಏನಕ್ಕೆ ಬೆಳೆಸ್ತೀರಾ? ಯಾರನ್ನೂ ಬೆಳೆಸ್ಬೇಡಿ, ನೀವು ದುಡ್ಡು ಮಾಡಬೇಕಾ ಮಾಡಿ. ನೀವು ಕರ್ಕೊಂಬಂದು ಅಮಿತಾಬ್ ಬಚ್ಚನ್ ಮಾಡಿಸಿ ಕನ್ನಡದಲ್ಲಿ, ಬೇಡ ಅಂತೀವ ನಾವು. ಕರೆಕ್ಟ್. ನೀವು ದುಡ್ಡು ಮಾಡಬೇಕು ಅಂತಿದ್ರೆ ಕರ್ಕೊಂಬನ್ನಿ, ಹಾಲಿವುಡ್ನೇ ಕರ್ಕೊಂಬಂದು ಮಾಡಿಸಿ, ನಾವು ಯಾರನ್ನೂ ಬೇಡ ಅನ್ನೋದು. ಕರೆಕ್ಟ್. ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಂತಲೇ ಅಂದ್ಕೊಳ್ಬೋದು. ಬಟ್ ಈಗ ನಮಗೆ ಈಗ ರುಕ್ಮಿಣಿ ರಾಧಾಕೃಷ್ಣ ಅಂದರೆ ಒಂದು ಹುಡುಗ ಇಬ್ಬರು ಹುಡುಗಿಯರು, ಅಂದರೆ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಸಾಕಷ್ಟು ಲವ್ ಸ್ಟೋರೀಸ್ ಬರ್ತಾನೆ ಇರುತ್ತೆ, ಈ ವರ್ಷವೂ ಸಾಕಷ್ಟು ಬಂದಿದೆ, ನಿಮಗೆ ಗೊತ್ತಿರುತ್ತೆ. ಒಂಥರ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಫಾರ್ಮುಲಾ ಇದು ಲವ್ ಅಂತ ಹೇಳುವಂಥದ್ದು, ರೊಮ್ಯಾನ್ಸ್ ಲವ್ ಅಂತ. ಈ ಸಿನಿಮಾದಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಏನಿರುತ್ತೆ ಅಂದರೆ ಜನಗಳಿಗೆ, ಅಂದರೆ ಈ ಸಿನಿಮಾ ನಾವು ನೋಡಬೇಕಂದ್ರೆ ಮತ್ತೊಂದು ಸಲ ನಮಗೆ ಲವ್ ಅನ್ನೋ ವಿಷಯದ ಬಗ್ಗೆ ನಮಗೆ ಆಸಕ್ತಿ ಹುಟ್ಟೋ ಥರ ಮಾಡುವಂಥ ಅಂಶಗಳು ಈ ಸಿನಿಮಾದಲ್ಲಿ ಏನಿರುತ್ತೆ? ಈ ಸಿನಿಮಾಗಳು ತುಂಬ ಅಂಶಗಳಿದೆ ಸರ್. ನಾವು ವಿ ಹ್ಯಾವ್ ನಾಟ್ ಕೆಪ್ಟ್ ಅ ರೆಗ್ಯುಲರ್ ಲವ್ ಸ್ಟೋರಿ. ಓಕೆ. ಈಗ ರುಕ್ಮಿಣಿದೇ ಆಗಿರೋ ಸಾಂಗಲ್ಲಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಜಾನರ್ ಇದೆ ಆ್ಯಕ್ಚುಲಿ. ಹಾಂ, ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಜಾನರ್. ಸಿ, ಲವ್ ಸ್ಟೋರಿ ಅಂದರೆ ಇಟ್ಸ್ ವೈಡ್. ಈಗ ಮಣಿರತ್ನ ಮಾಡೋದು ಲವ್ ಸ್ಟೋರಿನೇ, ಅರ್ಜುನ್ ರೆಡ್ಡಿನೂ ಲವ್ ಸ್ಟೋರಿ. ಸೊ ಇಟ್ಸ್ ವೈಡ್ ಜಾನರ್. ಬಟ್ ನಮ್ಮ ಸಿನಿಮಾಲಿ ನೀವು ಈಗ ಹಾಡಲ್ಲೇ ನೋಡಿರ್ಬೋದು, ಹೀರೋಯಿನ್ನು ಒಂದು ಅವ್ಳ ಬಾಯ್ ಫ್ರೆಂಡ್ ಕರ್ಕೊಂಬಂದು ಡ್ರಾಪ್ ಮಾಡ್ತಾನೆ, ಅವ್ನು ಹೋಗಿದ ತಕ್ಷಣ ಬಾಯ್ ಮಾಡ್ಬಿಟ್ಟು ಟಾಟಾ ಮಾಡಿ ಕೃಷ್ಣನ ಜೊತೆ ಅವಳು ಇದಾಗ್ತಾನೆ. ಇಲ್ಲಾಂದರೆ ಒಂದು ಕೆಫೇಲಿ ಒಂದು ಕಡೆ ಕೂತಿರ್ತಾಳೆ, ಅವ್ನು ಬಾ ಹೋಗೋಣ ಸೈಡಿ ಅಂದ ತಕ್ಷಣ ಅವ್ನ ಜೊತೆ ರೊಮ್ಯಾನ್ಸ್ ಮಾಡಿ. ಸೊ ಈ ಥರದ್ದು ನಾವು ಸಿನಿಮಾಗಳು ಹೀರೋಯಿನಲ್ಲಿ ನೋಡಿಲ್ಲ. ಲೈಕ್ ಮೇ ಬಿ ವಿ ಹವ್ ಸೀನ್ ಅದರ್ ಕ್ಯಾರೆಕ್ಟರ್ಸ್. ಬಟ್ ನಾನು ನೋಡಿರೋ ಜಗತ್ತಲ್ಲಿ ಇದೆಲ್ಲ ಇತ್ತು ಸರ್. ಈಗ ಉಪೇಂದ್ರ ಸಿನಿಮಾಲೇನೋ ಹೇಳಿದ್ದಾರೆ ಎಲ್ಲನೂ ಇದೆ ಅಂತ. ಸೊ ವಿ ಹ್ಯಾವ್ ಬ್ರಿಂಗಿಂಗ್ ಇನ್ ಲಾಟ್ ಆಫ್ ರಿಯಲ್ ಎಲಿಮೆಂಟ್ಸ್. ಮತ್ತು ಅದರಲ್ಲೂ ಎಂಥ ಮನುಷ್ಯ ಆದ್ರೂ ಅಂಥ ಮನುಷ್ಯನಿಗೂ ರಿಯಲ್ ಲವ್ ಉಟ್ಕೊಳತ್ತಲ್ಲ. ಸೊ ವಿ ಹ್ಯಾವ್ ಡನ್. ಆ್ಯಂಡ್ ಮತ್ತು ಇನ್ನೊಂದು 3 ನಿಮಿಷದ್ದು ಒಂದು ಫೈಟ್ ಇಟ್ಟಿದ್ದೀವಿ, ಸಿಂಗಲ್ ಟೇಕ್ ಫೈಟು. ಅದರಲ್ಲಿ ಹುಡುಗ ಆಗಲಿ ಡಿಫ್ರೆನ್ಸ್ ಇಲ್ದಿರೋ ಜಗಳ ಆಡೋದಿಲ್ಲ. ಓಕೆನಾ? ಹುಡುಗಿ ಜುಟ್ಟು ಹಿಡ್ಕೊಂಡು ಹೊಡೆಯೋದಾಗಿರ್ಬೋದು, ಲೈಕ್ ಹೆಂಗೆ ಈಗ ಆಚೆ ಕಡೆ ಜಗತ್ತಲ್ಲಿ ಹೆಂಗೆ ನಡೀತಾ ಇದೆ ಅದನ್ನೇ ನಾವು ತೋರಿಸಿದ್ವಿ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್. ನೀವು ಸಾಂಗ್ಸ್ ನೋಡಿದ್ರೆ ನಿಮ್ಗೆ ಇಷ್ಟ, ನೆಕ್ಸ್ಟ್ ಬರೋ ಸಾಂಗ್ ನಿಮ್ಗೆ ಇದಕ್ಕಿಂತ ಇಷ್ಟ ಆಗುತ್ತೆ. ಅದಾದಮೇಲೆ ಒಂದು ಗ್ಲಿಮ್ಸ್ ಬರ್ತೀವಿ, ಗ್ಲಿಮ್ಸ್ ಇದೆಲ್ಲದಕ್ಕಿಂತ ಚೆನ್ನಾಗಿರುತ್ತೆ. ಆ ಗ್ಲಿಮ್ಸ್ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ. ಒಂದು ಬರುತ್ತವ್ರೆ ಆ್ಯಕ್ಚುಲಿ ನೀವು ಹೇಳ್ದಂಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಈಗ ಜೆನ್ಜಿ ಕಿಡ್ಸ್ಗಳಿಗೆ ಅಟ್ರಾಕ್ಟ್ ಮಾಡುವಂಥ ಒಬ್ಬ ಹೀರೋನ ಕೊರತೆ ಇದೆ, ಒಂದು ವಾಯ್ಡ್ ಇದೆ ಆ್ಯಕ್ಚುಲಿ. ಬಿಕಾಸ್ ಈಗ ತಮಿಳಲ್ಲಿ ಯಾರೋ ಪ್ರದೀಪ್ ರಂಗನಾಥನ್ ಅವರಿದ್ದಾರೆ, ಅವ್ರಂದ್ರೆ ಆ ಜೆನ್ಜಿಗಳಿಗೆ ಕನೆಕ್ಟ್ ಆಗುವಂಥ ಸಿನಿಮಾಗಳನ್ನ ಮಾಡ್ತಾರೆ ಅವ್ರು. ಆ್ಯಕ್ಚುಲಿ ತೆಲುಗಲ್ಲಿ ಇನ್ನೊಂದು ಯಾವುದೋ ಬೇಬಿ ಅನ್ನೋ ಥರ ಸಿನಿಮಾ ಎಲ್ಲ ಬಂತು. ಈಗ ನೀವು ಒಬ್ಬ ಜೆನ್ಜಿ ಕಿಡ್ಸಿಗೆ ಅಂದರೆ ಬಿಕಾಸ್ ವೈಡ್ ರೇಂಜ್ ಆಫ್ ಆಡಿಯನ್ಸಿಗೆ ಅವರೇ ಇರೋದು ಜಾಸ್ತಿ. ಸೊ ಅವರನ್ನು ಥಿಯೇಟ್ರಿಗೆ ಕರ್ಕೊಂಡು ಬಂದುಬಿಟ್ರೆ ಆಲ್ಮೋಸ್ಟ್ ಸಿನಿಮಾ ಹಿಟ್ ಆದಂಗೆ ಲೆಕ್ಕ. ಸೊ ಆ ಒಂದು ವಾಯ್ಡ್ನ ಈ ಸಿನಿಮಾ ಫಿಲ್ ಮಾಡುತ್ತೆ ಅಂತ ಅನ್ಸುತ್ತಾ ನಿಮಗೆ? ಮತ್ತು ನೀವು ಒಬ್ಬ ಜೆನ್ಸಿ ಹೀರೋ ಆಗಿ ನೀವು ಜನಗಳಿಗೆ ಹತ್ತಿರ ಆಗ್ತೀರಾ ಹೇಗೆ? ಜೆನ್ಸಿ ಹೀರೋ ಆದರೆ ನನಗೆ ಇಷ್ಟೊಂದು ದಿವಸ, ಬಟ್ ನಾನೇನು ನೋಡಿದ್ದೀನಲ್ಲ ಸರ್ ಅದನ್ನು ನಾನು ಇದು ಮಾಡಿದ್ದೀನಿ. ಸೊ ಪ್ರದೀಪ್ ರಂಗನಾಥನ್ನು ಇಲ್ಲ ಅವರು ಇರಲಾಗಿಲ್ಲ, ಅವ್ರು ತುಂಬ ಚೆನ್ನಾಗಿ ಸಿನಿಮಾನ ಅರ್ಥಕೊಂಡು ಮಾರ್ಕೆಟ್ನ ಅರ್ಥಕೊಂಡು ಮಾಡಿದ್ದಾರೆ. ನಾವು ಇಲ್ಲಿನ ಮಾರ್ಕೆಟ್ ಅರ್ಥಕೊಂಡಿದ್ದೀವಿ. ಸಿ ಬೆಂಗಳೂರು ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಯೂತ್. ಆ್ಯಂಡ್ ನಮ್ಗೆ ಆ್ಯಕ್ಚುಲಿ ಇಲ್ಲಿರೋ ನಾಲೆಡ್ಜು ಟ್ಯಾಲೆಂಟು, ಈಗ ಇಲ್ಲಿರೋ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ನಾವು ತುಂಬ ಆಧುನಿಕವಾಗಿ ಸಿನಿಮಾ ಮಾಡಬೇಕು. ನಾನು ಯಾಕೆ ಹೋಗಿ ವಿನ್ಸಿರಾಜ್ನ ಕರ್ಕೊಂಡು ಬಂದೆ ಅಂದರೆ, ಲೈಕ್ ವಿನ್ಸಿರಾಜ್ ಇಸ್ ತಮಿಳಲ್ಲಿ ತುಂಬ ದೊಡ್ಡ ಪಬ್ಲಿಸಿಟಿ ಡಿಸೈನ್. ಅಲ್ಲಿ ಎಲ್ಲೋ ಚೆನ್ನೈಯಲ್ಲಿ ಕುತ್ಕೊಂಡು ಅವ್ನು ಬೆಂಗಳೂರಲ್ಲಿರೋ ಕ್ರೌಡ್ಗೆ ಅಟ್ರಾಕ್ಟ್ ಮಾಡ್ತಿದ್ದಾನೆ ತಮಿಳ್ ಸಿನಿಮಾನ. ಗುರು ನಮ್ಮಲ್ಲೇ ಬಂದ್ ಮಾಡಪ್ಪ, ಇನ್ನೂ ಚೆನ್ನಾಗಿ ಅಟ್ರಾಕ್ಟ್ ಮಾಡೋದು. ಇನ್ನು ನಮ್ಗೆ ಆ ಥರ ಒಂದು ಸಿದ್ ಶ್ರೀರಾಮ್ ಯಾವ ಥರ ಕ್ಯಾರೆಕ್ಟರ್ಸ್ ಬೇಕು, ಮತ್ತು ಸ್ಟೋರಿನೂ ಅಷ್ಟೇ ಅದೇ ಥರ ಯೋಚನೆ ಮಾಡಿದ್ವಿ. ಇಲ್ಲಿ ಐ ಟಿಲಿ ಏನು ನಡೆಯುತ್ತೆ, ಇಲ್ಲಿ ನಮ್ಗೆ ಇನ್ನೂ ಈಗ ಇಲ್ಲೋ ಐ ಟಿ ಅವ್ರಿಗಿಂತನೂ ಅಡ್ವಾನ್ಸ್ಡಾಗಿ ಏನು ನಾವು ಅಂಶಗಳು ಹೇಳ್ಬೋದು. ಸೊ ವಿ ಹವ್ ಗಾನ್ ದಟ್ ವೇ. ನಾವು ತಮಿಳ್ ಸಿನಿಮಾ ಕನ್ನಡ ಸಿನಿಮಾ ಕಂಪೇರ್ ಮಾಡ್ತೀವಿ, ನಮ್ಮ ಸಿನಿಮಾ ಅವ್ರು ಎಲ್ಲರಿಗಿಂತ ಚೆನ್ನಾಗಿದೆ ಸರ್. ನೀವು ಯಾವುದೇ ಸಿನಿಮಾ ಕಂಪೇರ್ ಮಾಡಿ, ನಾನು ಆಮ್ ವೆರಿ ಕಾನ್ಫಿಡೆಂಟ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ಆಮೇಲೆ ಬರೀ ಬೆಂಗಳೂರಲ್ಲಿರೋಲ್ಲ, ಚೆನ್ನೈಲಿರೋರು ನಮ್ಮ ಸಿನಿಮಾ ನೋಡ್ತಾರೆ, ಹೈದ್ರಾಬಾದಲ್ಲಿರೋರು ನಮ್ಮ ಸಿನಿಮಾ ನೋಡ್ತಾರೆ. ಯಾಕಂದ್ರೆ ನಾವೆಲ್ಲ ಅವ್ರು ನೋಡ್ತಿದ್ದೀವಿ ತಾನೆ, ಚೆನ್ನಾಗಿದ್ರೆ ಅವರು ನಮ್ಮ ನೋಡ್ತಾರೆ. ಓಕೆ. ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ರಿ. ತಂದೆ ಶಿಲ್ಪಾ ಶ್ರೀನಿವಾಸ್ ಅವರು ನಿರ್ಮಾಪಕರಷ್ಟೇ ಅಲ್ಲ, ವಿತರಕರಾಗಿಯೂ ಕೂಡ ಸಾಕಷ್ಟು ಅನುಭವ ಹೊಂದಿರುವಂಥವ್ರು.
ನೀವು ಜಸ್ಟ್ ಹೇಳಿ, ಅಂದರೆ ಇವತ್ತು ಕನ್ನಡ ಸಿನಿಮಾ ಮಾರ್ಕೆಟ್ ಅಂದರೆ ತುಂಬ ಡಲ್ ಆಗಿದೆ, ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ. ನಾವು ನೋಡ್ತಾ ಇದ್ವಿ, ಲಿಟ್ರಲಿ ನಾವು ನೋಡ್ತಿದ್ದೀವಿ ಅದನ್ನು. ಬಿಕಾಸ್ ಎವ್ರಿ ವೀಕ್ 4-5 ಸಿನಿಮಾ ನೋಡ್ತೀವಿ ನಾವು, ಬೀಗ ಪ್ರೆಸ್ ಮ್ಯಾನ್, ಪ್ರೆಸ್ ಗೈ. ನಾನು ನೋಡ್ತಾ ಇರ್ತೀನಿ. ಏನು ಕೊರತೆ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಜನಗಳು? ಸರ್ ನೀವು ಬಿಟ್ಟಾಕಿ ಸಿನಿಮಾ ನೋಡೋದು ಬಿಟ್ಟಾಕಿ ಸರ್, ಪೋಸ್ಟ್ರು ಎಷ್ಟು ನೋಡ್ತಿದ್ದೀರಾ ನೀವು? 4-5 ಸಿನಿಮಾಲಿ ಎಷ್ಟು ಪೋಸ್ಟ್ರು ನೀವು ನೋಡ್ಬೋದು. ಕ್ವಾಲಿಟಿ ಮ್ಯಾಟರ್ಸ್ ಅಲ್ವಾ ಗುರು? ನನ್ನ ಪೋಸ್ಟ್ರೇನೇ ನೋಡೋಕೆ ಆಗಿಲ್ಲ ಅಂದರೆ ಸಿನಿಮಾನ ಹೆಂಗೆ ನೋಡ್ತೀನಿ? ಸೊ ದಟ್ ಈಸ್ ನಮ್ಗೆ ಫಸ್ಟಿಂದ ಡಿಸ್ಟ್ರಿಬ್ಯೂಷನಲ್ಲಿ ಇದ್ದಾಗಲೂ ನಮ್ಗೆ ಇದೆ ಸಿನಿಮಾ ಯಾವಾಗ ಬರ್ತಾರೆ, ಪೋಸ್ಟರ್ ಚೆನ್ನಾಗಿದ್ರೆ ಟೀಸರ್ ನೋಡ್ತಾರೆ, ಟೀಸರ್ ಚೆನ್ನಾಗಿದ್ರೆ ಇದು ನೋಡ್ತಾರೆ. ಯಾರೇ ಬರಲಿ, ಅಮಿತಾಬ್ ಬಚ್ಚನ್ ಬರಲಿ, ಇಲ್ಲ ರಜನಿಕಾಂತ್ ಬಂದ್ರೂ ಜನ ಸಿನಿಮಾಗೆ ಬರೋಲ್ಲ, ಅವ್ರದ್ದು ಫ್ಲಾಪ್ಗಳಾಗ್ತವೆ ಅಲ್ವಾ? ಅಂದರೆ ಸಿನಿಮಾ ಪೋಸ್ಟರ್ ಚೆನ್ನಾಗಿದೆಯಾ, ಸಾಂಗ್ ಚೆನ್ನಾಗಿದೆಯಾ, ಟ್ರೈಲರ್ ಚೆನ್ನಾಗಿದೆಯಾ, ಅದೆಲ್ಲ ಅದಾದಮೇಲೆ ಚೆನ್ನಾಗಿ ಬರುತ್ತೆ. ಓಕೆ. ಶಿಲ್ಪಾ ಶ್ರೀನಿವಾಸ್ ಸರ್ ಆ್ಯಕ್ಚುಲಿ ಬಹುದೊಡ್ಡ ನಿರ್ಮಾಪಕರು. ನೀವಂದರೆ ನಾನು ಪರ್ಟಿಕ್ಯುಲರ್ಲಿ ಉಪೇಂದ್ರ ಮತ್ತು ಪರ್ವ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ. ಬಿಕಾಸ್ ನೀವು ನೋಡಿರ್ತೀರ. ಬಿಕಾಸ್ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ, ಒಂದು ಬಹಳ ನಿರೀಕ್ಷೆ ಇದ್ದಂತಹ ಒಂದು ಸಿನಿಮಾ ಪರ್ವ, ಬಟ್ ಅದು ಚೆನ್ನಾಗಿ ಆಗಲಿಲ್ಲ. ಸೊ ಬಟ್ ಎರಡೂ ಕೂಡ ಒಂದು ಅಂದರೆ ಎಪಿಕ್, ಅಂದರೆ ಲೆಜೆಂಡ್ಸ್ ಇದ್ದಂತಹ ಒಂದು ಸಿನಿಮಾಗಳು ಎರಡೂ ಕೂಡ. ಸೊ ಉಪೇಂದ್ರ ಸಿನಿಮಾ ನೀವು ಆ ಜರ್ನಿ ನೋಡಿರೋದು ನಿಮ್ಮ ಪ್ರಕಾರ, ಆ ಜರ್ನಿ ಬಗ್ಗೆ ಹೇಳೋದಾದರೆ, ಪ್ಲಸ್ ಪರ್ವ ಸಿನಿಮಾದ ಜರ್ನಿ. ಸರು ನಾನು ನಮ್ಮ ಅಪ್ಪ ಅಷ್ಟೊಂದು ಸಿನಿಮಾ ಬಗ್ಗೆ ಬಟ್ ನಾನು ನೋಡಿದ್ದೀನಿ ಸಿನಿಮಾ ಜರ್ನಿ. ಸೊ ಸರ್ ಉಪೇಂದ್ರ ಸರ್ ಯಾವಾಗಲೂ ಸಿನಿಮಾಲಿ ಇನ್ವೆಸ್ಟೆಡ್ ಸರ್. ಅವರು ಆ ಅಪ್ಪ ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ ಉಲ್ಟಾ ನಿಂತ್ಕೊಂಡು ಡ್ಯಾನ್ಸ್ ಮಾಡೋ ಅಷ್ಟು ಕೆಪಾಸಿಟಿ ಅವ್ರಿಗಿದೆ. ಈಸ್ ವೇ ಟು ಹೆಡ್ ಆ್ಯಂಡ್ ಅವ್ರ ಥಿಂಕಿಂಗ್ಗೆ ಲೈಕ್ ಐ ಡೋಂಟ್ ನೋ, ಅದು ಮ್ಯಾಜಿಕ್ ಆಗಿದೆ ಆಗ ಉಪೇಂದ್ರಲ್ಲಿ. ಬಟ್ ಮೇಕಿಂಗಲ್ಲೆಲ್ಲ ನೀವು ಇದ್ರ ಶೂಟಿಂಗ್ ಹೋಗಿದ್ದೀರಾ? ನೋಡ್ತಾ ಇದೀವಿ. ಮಸ್ತ್ ಹುಡುಗಿ ಸಾಂಗು ಇಲ್ಲಿ ಮಂತ್ರಿ ಮಾಲ್ ಇತ್ತಲ್ಲ, ಅದಕ್ಕೆ ಮುಂಚೆ ಇದ್ದಿದ್ದು ಮಿಲ್ಲಲ್ಲಿ ಮಾಡಿದ್ವಿ, ಮಂಗಳೂರು ಪೋರ್ಟಲ್ ಮಾಡಿದ್ವಿ. ಆಮೇಲೆ ರವೀನಾ ಟೆಂಡನ್ ಬಂದಾಗೆಲ್ಲ ಹೋಗಿ ಇದು ದೊಡ್ಡಬಳ್ಳಾಪುರ ರೋಡಲ್ಲಿ ಒಂದು ಇದಿದೆ ಆ ರೆಸಾರ್ಟ್, ಅದರಲ್ಲಿ ಮಾಡಿದ್ದು. ಸೊ ಎಲ್ಲನೂ ನೋಡಿದ್ದೀನಿ ಸರ್. ಪರ್ವ ಫಿಲಮ್ಮು ಕಂಟಿನ್ಯೂವಲ್ಲೇ ಎಷ್ಟೊಂದು ಸೆಟ್ಸ್ ಹಾಕಿದ್ದೀವಿ, ಯೂಜ್ ಸೆಟ್ಸು, ಲಾರ್ಜ್ ನಂಬರ್ ಆಫ್ ಜೂನಿಯರ್ ಆರ್ಟಿಸ್ಟು, ಹಾಗೆ ತುಂಬ ಜನ. ಒಂದು ಡಿಸಾಸ್ಟರ್ ಆಗೋಯ್ತು. ನಮ್ಮಪ್ಪಗೆ ತುಂಬ ಹರ್ಟ್ ಆಯಿತು. ಬಟ್ ಅಷ್ಟೇ. ಬಟ್ ಒಂಥರ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಪರ್ವ ಸಿನಿಮಾ ಸುನೀಲ್ ಕುಮಾರ್ ದೇಸಾಯಿ ಮತ್ತು ವಿಷ್ಣುವರ್ಧನ್ ಅವ್ರನ್ನ ಮತ್ತೆ ಒಗ್ಗೂಡಿಸಿದಂತಹ ಸಿನಿಮಾ. ಪ್ರೇಮ ಅವರಿದ್ರು, ದೊಡ್ಡ ಯೂಜ್ ಕಾಸ್ಟ್ ಅಂಡ್ ಕ್ರೂ. ಆ್ಯಕ್ಚುಲಿ ಸಖತ್ ನಿರೀಕ್ಷೆ ಇತ್ತು, ಬಟ್ ಚೆನ್ನಾಗಿ ಆಗಲಿಲ್ಲ. ಬಟ್ ವಿಷ್ಣು ಸರ್ನ ನೀವು ಹತ್ರದಿಂದ ನೋಡಿರ್ತೀರಾ, ಹೆಂಗಿತ್ತು ಅವ್ರ ಜೊತೆಗೆ ಇದ್ದಂತಹ ಅನುಭವಗಳು? ಏನು ಅವ್ರ ಕಡೆಯಿಂದ ಏನು ಕಲ್ತ್ರಿ? ಹತ್ರ ಅನುಭವ ಅಂದರೆ ನಾನು ಅವ್ರ ಪರ್ಸ್ನಲ್ ಲೈಫ್ ಆಗಲಿ ಇದು ಜಾಸ್ತಿ ನೋಡಿದೆ. ಅವ್ರ ಆ್ಯಕ್ಟಿಂಗ್ ನೋಡ್ತಿದ್ದೆ, ಅವ್ರ ಡೆಡಿಕೇಶನ್ ನೋಡ್ತಿದ್ದೆ. ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ರು ಆನ್ ಟೈಮ್ ಬರ್ತಿದ್ರು. ಮತ್ತು ಈಗಿನ ಥರ ಆಗ ಕ್ಯಾರವನ್ಸ್ ಎಲ್ಲ ಇರಲಿಲ್ಲ, ಅವರೆಲ್ಲರ ಜೊತೆ ಕುತ್ಕೊಂಡು ತಿಂತಿದ್ರು, ಅದೆಲ್ಲ ಇಷ್ಟ ಆಗ್ತಿತ್ತು. ಬಟ್ ಮೋರ್ ದೆನ್ ಎನಿಥಿಂಗ್ ಹಿ ವಾಸ್ ಇನ್ವೆಸ್ಟೆಡ್ ಇನ್ ಸ್ಟೋರಿ. ಅವರಾಗಲಿ ಉಪೇಂದ್ರ ಸರ್ ಆಗಲಿ, ದೇ ವರ್ ವೆರಿ ಇನ್ವೆಸ್ಟೆಡ್ ಇನ್ ಸ್ಟೋರಿ. ಓಕೆ. ಅವ್ರು ಕಲಾವಿದರು ಮಾತ್ರ ಆಗಿಲ್ಲ, ಒಂದು ಸೆಟ್ ಹುಡುಗ ಏನೋ ಒಂಥರ ನೀನು ಯಾಕೋ ಅವ್ನು ನಿಂತಿದ್ದಾರೆ ಅಂತ ಕೇಳೋ ಮಟ್ಟಕ್ಕೆ ಅವ್ರು ಇನ್ವೆಸ್ಟೆಡ್ ಆಗಿರ್ತಾರೆ ಸಿನಿಮಾಲಿ. ಸೊ ದಟ್ ಈಸ್ ದ ಮೇಜರ್ ವಾಟ್ ಹ್ಯಾಸ್ ಮೇಡ್ ದೆಮ್ ಸ್ಟಾರ್ ಅಂದರೆ ಅದೇ. ಸೊ ನಾನು ಬರೀ ಒಬ್ಬ ಕಲಾವಿದ ಬರ್ತೀನಿ, ಒಂದು ಸಿನಿಮಾ ಇಷ್ಟು ಬೌಂಡ್ರಿಲಿ ಇದು ಮಾಡ್ತಿದ್ದಾರೆ, ಇವತ್ತು ಇಲ್ಲಿ ಹಂಗಲ್ಲಿ ಇಟ್ಟು ಮುಗೀತು ಸಾಯಂಕಾಲ ಹೋಗಿ ಇಲ್ಲ. ಅದಾದಮೇಲೆ ನಂಗೆ ತುಂಬ ಕೆಲಸ ಇದೆ. ನಾಳೆ ಬೆಳಗ್ಗೆ ಈಗ ನಾನು ಹೇಳಿದೆ ಅದು ಬಸ್ ಬಂದಿದೆಯಾ, ಇಲ್ಲ ಈ ಕಲರ್ದು ಶರ್ಟ್ ಹೇಳಿದೆ ಅದು ರೆಡಿ ಇದೆಯಾ, ಇಲ್ಲ ಈ ಥರ ಡಿಸೈನ್ ಹೇಳಿದೆ ಇದು ಬಂದಿದೆಯಾ, ಇದನ್ನೆಲ್ಲ ನಾನು ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ನಾಳೆ ಏನೋ ಮಾಡಿಬಿಡ್ತಾರೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ದುಡ್ಡಿದೆ, ಡೈರೆಕ್ಟ್ರು ಫಿನಿಶ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಬೇಡ, ಬಟ್ ನನಗೆ ಪರ್ಫೆಕ್ಷನ್ ಬೇಕಂತ ನಾನು ಇನ್ವಾಲ್ವ್ ಆಗಬೇಕು. ಓಕೆ. ಸೊ ಹಾಗೆ ಅಂದರೆ ತುಂಬ ಸಿನಿಮಾ ಬಗ್ಗೆ ತುಂಬ ಲರ್ನಿಂಗ್ ಅಂತೂ ನಿಮಗೆ ಸಿಕ್ಕಿರುತ್ತೆ ಈ ಒಂದು ಜರ್ನಿಯಲ್ಲಿ. ಶಿಲ್ಪಾ ಶ್ರೀನಿವಾಸ್ ಸರ್ ಈ ಪ್ರಾಡಕ್ಟ್ ನೋಡುವಾಗ, ಸಾಂಗ್ಸ್ ಎಲ್ಲ ನೋಡುವಾಗ ಏನು ಹೇಳ್ತಾರೆ ತಂದೆಯವರು? ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ? ಸಿನಿಮಾ ಬಗ್ಗೆ ಮಾತಾಡಲ್ಲ ಸರ್ ಅವರು. ಜನ ಇಷ್ಟಪಟ್ಟರೆ ನಾನು ಅದರಲ್ಲೇ ಹೇಳಿದ್ದೀನಿ ಸರ್. ಮಾತಾಡಬೇಕಲ್ಲ, ಅವ್ರದ್ದೇ ಪ್ರೆಸೆಂಟ್ಸ್ ಅಂತ ಅವ್ರು ಹೆಸರು ಹಾಕೊಂಡಿದ್ದಾರೆ. ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಪ್ರೆಸೆನ್ಸ್ ಅಂದರೆ ಹಿ ಹಸ್ ಗಾನ್ ಔಟ್ ಟು ಪೀಪಲ್, ರೀಚ್ ಔಟ್, ನಮ್ಗೆ ಯಾರು ಬೇಕೋ ಅವ್ರನ್ನೆಲ್ಲ ಕೊಡಿಸಿದ್ದಾರೆ, ಮಾಡಿಸಿದ್ದಾರೆ. ಬಟ್ ಹಿ ಡೋಂಟ್ ಜಡ್ಜಸ್. ಈಗ ಜಡ್ಜ್ ಮಾಡಬೇಕಾಗಿರೋದು ನಾನು ಯಾರಿಗೋಸ್ಕರ ಸಿನಿಮಾ ಮಾಡಿ, ನಿಮಗೋಸ್ಕರ, ಆಡಿಯನ್ಸ್. ಸೊ ಅವ್ರು ಇಷ್ಟಪಟ್ಟರೆ, ದುಡ್ಡು ಬಂದರೆ ಪ್ರೊಡ್ಯೂಸರ್ಗೆ, ನಮ್ಮಪ್ಪ ಇಷ್ಟಪಟ್ಟೇ ಪಡ್ತಾರೆ. ದುಡ್ಡು ಬಂದಿಲ್ಲ ಅಂದರೆ ಗುರು ನೀನು ಡಬ್ಬಾ ಫಿಲಮ್ ಅಂತ ಹೇಳ್ತಾರೆ ಅಷ್ಟೇ. ಕರೆಕ್ಟ್. ರುಕ್ಮಿಣಿ ಪಾತ್ರ ಅಂದರೆ ರಿಯಾ ಸಚ್ದೇವ್ ಮತ್ತು ಮೋಕ್ಷಿತಾ ಪಾತ್ರಧಾರಿ, ರಾಧಾ ಪಾತ್ರಧಾರಿ ಮೋಕ್ಷಿತಾ, ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ರಿಯಾ ಇಸ್ ಫ್ರಮ್ ನಾರ್ತ್ ಇಂಡಿಯಾ. ಮೋಕ್ಷಿತಾ ಮೇಡಮ್ ಅವ್ರ ಸೀರಿಯಲಲ್ಲಿ ತುಂಬ ದೊಡ್ಡ ಸ್ಟಾರು. ಬಂದು ಆ ಅಮ್ಮ ಕೊಟ್ಟಿದ್ದ ಡೆಡಿಕೇಶನ್ನು ತುಂಬಾ ಡೆಡಿಕೇಟೆಡ್ ಸರ್. ಅವ್ರ ಪಾಪ ನಾವು ಕುಂಭಕೋಣಂ ಹೋದಾಗ ನಮ್ದು ಅಷ್ಟೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲ, ನಾವು ಎಲ್ಲ ಥರ
ಫೆಸಿಲಿಟೀಸ್ ಅವ್ರು ಕೊಟ್ಟಿಲ್ಲ ಪಾಪ ತುಂಬ ಅಡ್ಜಸ್ಟ್ ಮಾಡಿಕೊಂಡು ಮೇಕಪ್ಪು ಅವ್ರಿಗೆ ಸ್ವಲ್ಪ ಇದು ಮಾಡಿಕೊಂಡು ಅವ್ರು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಆ್ಯಂಡ್ ರಿಯಾ ಸಚ್ದೇವ ಶಿ ಈಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಆ ಸ್ಟೋರಿ. ಅವ್ರಿಗೆ ಮೇಯ್ನ್ ನಮ್ಮ ಕತೆ ಮಾಡಿಸಿದ್ದೆ ಸ್ಟೋರಿಗೋಸ್ಕರ. ಸೊ ಆಮೇಲೆ ನಾವು ಸುಮಾರು ಜನ ಕತೆ ಹೇಳಿದ್ವಿ, ಯಾರು ಕತೆನೇ ಕೇಳ್ತಿರಲಿಲ್ಲ, ರೆಮ್ಯುನರೇಷನ್ ಎಷ್ಟು ಅಂತ ಕೇಳೋದು. ಈ ಅಮ್ಮ ಕತೆ ಇಷ್ಟ ಆದರೆ ಮಾಡ್ತೀವಿ ಅಂದರೆ ಅವ್ರು ರೆಮ್ಯುನರೇಷನ್ ಬಗ್ಗೆನೇ ಮಾತಾಡಿದ್ರು. ಸೊ ಅಲ್ಲಿ ಓಕೆ, ಶಿ ಈಸ್ ದ ಒನ್ ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತ ಅನಿಸ್ತು. ಇವನ್ ಮೋಕ್ಷಿತಾ ಮ್ಯಾಮ್ ಆಲ್ಸೋ ಅವ್ರ ರೆಮ್ಯುನರೇಷನ್ ಏನು ಮಾತಾಡೋಕೆ ಮುಂಚೆ ಶಿ ಹರ್ಡ್ ದ ಸ್ಟೋರಿ. ಅದೇ ಮೇಜರ್ ಅವ್ರ ಜೊತೆ ನಮ್ಗೆ ಇಷ್ಟ ಆಗಿದೆ. ಅದೇ ಒಂದು ರಿಯಾ ಅವ್ರ ಜೊತೆ ಒಂದು ಹಾಡು ನೋಡಿದಾಗ ಅನ್ನಿಸ್ತು, ತುಂಬ ಅವ್ರು ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನಿಮ್ಮದು ಅವ್ರದ್ದು ಅಂದರೆ ತುಂಬ ಹಸಿ ಬಿಸಿ ದೃಶ್ಯಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಸಿನಿಮಾದಲ್ಲಿ? ಎಸ್ ಸರ್, ಎಲ್ಲ ಥರ ಇದೆ. ಅಲ್ಲ, ಏನೋ ಒಂದು ಪೋಸ್ಟರ್ ನೋಡಿದೆ ಆ್ಯಕ್ಚುಲಿ, ಕಿಸ್ಸಿಂಗ್ ಸೀನ್ ಅಂದರೆ ಕಿಸ್ ಮಾಡಿ. ಹೌದು, ಕರೆಕ್ಟ್. ಸೊ ಕಿಸ್ಸಿಂಗ್ ಸೀನ್ಸ್ ಎಲ್ಲ ಇರುತ್ತೆ. ಕಿಸ್ಸಿಂಗ್ ಸೀನ್ಸ್ ಇದೆ, ಎಲ್ಲ ಥರನೂ ಇದೆ ಸರ್. ಲೈಕ್ ಒಬ್ಬ ಜೀವನದಲ್ಲಿ ಮನುಷ್ಯ ಲವ್ ಮಾಡಿದ್ರೆ ಏನೆಲ್ಲ ಆಗುತ್ತೆ ಎಲ್ಲನೂ ಇದೆ. ನೋವಿದೆ, ನಲಿವಿದೆ, ರೊಮ್ಯಾನ್ಸ್ ಇದೆ, ಜಗಳ ಇದೆ, ಎಲ್ಲನೂ ಇದೆ. ಎಸ್ ಸರ್. ಸೊ ಫುಲ್ ಪ್ಯಾಕೇಜ್ ಸಿನಿಮಾ ಅಂತ ಹೇಳ್ತೀರಾ? ಫುಲ್ ಪ್ಯಾಕೇಜು ನೀವು ನೋಡಿ ತುಂಬಾ ಇಷ್ಟ ಆಗುತ್ತೆ. ಓಕೆ, ಐ ಬೆಟ್ ಸರ್, ನಾನು ವಿನ್ ಆಗೇ ಆಗ್ತೀನಿ. ಈ ಸಿನಿಮಾ ಹೊಡೆದೇ ಹೊಡಿತೀನಿ. ಒಬ್ಬ ಇಂಡಸ್ಟ್ರಿಲಿ ಇದ್ದು ಕಲ್ತಿ ಮಾಡಿದ್ರೆ ಹೆಂಗೆ ಸಿನಿಮಾ ಮಾಡ್ಬೋದು ಕನ್ನಡದಲ್ಲಿ, ಇದನ್ನ ನೋಡಿ. ಓಕೆ. ಸೊ ಕೊನೆಯದಾಗಿ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ? ಸೊ 2 ಹಾಡುಗಳಂತೂ ರಿಲೀಸ್ ಆಗಿದೆ, ಇನ್ನೆಷ್ಟು ಹಾಡುಗಳಿದೆ? ಸಿನಿಮಾ ಯಾವಾಗ ಬರುತ್ತೆ? ಸೊ ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ಹಾಡು ಬರುತ್ತೆ. ಅದಾದಮೇಲೆ 15 ದಿನಕ್ಕೆ ಗ್ಲಿಮ್ಸ್ ಬರುತ್ತೆ. ಅದಾದಮೇಲೆ ಇನ್ನೊಂದು ಹಾಡು ರಿಲೀಸ್ ಮಾಡ್ತೀವಿ. ಅದಾದಮೇಲೆ ಒಂದು ಟ್ರೈಲರ್ ರಿಲೀಸ್ ಮಾಡಿ 2 ವೀಕ್ಸಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ. ದಿಸ್ ಇಸ್ ದ ಪ್ಲ್ಯಾನ್. ಓಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಭರತ್ ಅವರೇ. ಒಳ್ಳೆಯದಾಗಲಿ. ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾ ಕನ್ನಡ ಚಿತ್ರರಂಗಕ್ಕೂ ಒಂದು ಒಳ್ಳೆ ಯಶಸ್ವಿ ಚಿತ್ರ ಆಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ನಟ ಭರತ್ ಅವರ ಮಾತುಗಳು. ಮತ್ತೆ ಭೇಟಿ ಆಗದೆ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.